ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ದೊಡ್ಡವರಲ್ಲ. ಇಲ್ಲಿ ಎಲ್ಲರೂ ಹೇಗಿರ್ಬೇಕಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಈ ಕೈ ಅದಲ್ಲ, ಈ ಕೈ ಕರ್ನಾಟಕದ ಕೈ ಅಂತ ವಿಷ್ಣುವರ್ಧನ್ ಹೇಳ್ತಾರಲ್ಲ, ಹಂಗೆ ಹೇಳುದಿಲ್ಲ. ಈ ಕೈ ಐತಲ್ಲ, ಈ ಕೈ ಸುಂದರವಾಗಿ ಕಾಣಬೇಕಂದ್ರೆ ಈ ಕೈಗೆ ಎಷ್ಟು ಬೆರಳುಗಳಿರಬೇಕು? ಈ ಸುಂದರವಾದ ಕೈಗೆ 5 ಬೆರಳುಗಳಿದ್ದು ಅಂದ್ರೆ ಬಹಳ ಚಂದ ಕಾಣ್ತದ, ಹೌದಾ? ಒಂದು ಬೆರಳು ಇರಲಿಲ್ಲ ಅಂದ್ರೆ ಚಂದ ಕಾಣುದು, 2 ಇರಲಿಲ್ಲ ಅಂದ್ರೆ ಚಂದ ಕಾಣುದು, 5 ಇರಲಿಲ್ಲ ಅಂದ್ರೆ ಯಾಕೆ ಎಂತಿರೋದಕ್ಕೆ? ಇದು ಕರ್ನಾಟಕದ ಕೈಯಲ್ಲ, ಇದು ಮಂಡಗೈ ಅಂತೀವಿ ನಾವು. ಹಾಗೆ ಈ 5 ಬೆರಳುಗಳದಾವಲ್ಲ, ಈ 5 ಬೆರಳುಗಳಲ್ಲಿ ಒಂದೊಂದು ಬೆರಳುಗಳು ಸಮಾನವಾಗಿದ್ದಾವೆ. 5 ಬೆರಳುಗಳು ಬೇರೆ 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 ಅದಾವ. ಒಂದು ದಪ್ಪದ, ಒಂದು ಉದ್ದದ, ಒಂದು ಗಿಡ್ಡದ, ಒಂದು ಸಣ್ಣದದ, ಒಂದು ಏನದ ಏನದ. ಈ 5 ಬೆರಳುಗಳಲ್ಲಿ ಈ ಬೆರಳು, ಈ ಬೆರಳು, ಈ ಬೆರಳು, ಈ ಬೆರಳು, ಈ ಬೆರಳು, 5 ಬೆರಳು ಅದಾವಲ್ಲ. ಈ 5 ಬೆರಳಿಗೆ ಒಮ್ಮೆ ಜಗಳ ಬಂತ. ನಾ ದೊಡ್ಡವ, ಯಾಕ? ನಾ ದಪ್ಪದೀನಿ. ಹೆಬ್ಬೆರಳಂತಂತೆ ನಾನು ದೊಡ್ಡವನು, ನಾನು ದಪ್ಪದೀನಿ, ನನ್ನಂತೆ ಯಾರೂ ಇಲ್ಲ ಅಂತದದು ಹೆಬ್ಬೆರಳು. ಅವಾಗಂತಾವ ನೀ ಹೆಂಗೆ ದೊಡ್ಡವ, ನೀ ಹೆಂಗೆ ದೊಡ್ಡವ ಅಂದಾಗ ಹೆಬ್ಬೆರಳು ಹೇಳ್ತಂತ, ಯಾರಿಗೆ ಬರೆಯಲು ಬರೋದಿಲ್ಲ, ಯಾರು ಅಕ್ಷರಸ್ಥರಲ್ಲ, ಯಾರು ಅನಕ್ಷರಸ್ಥರಿರ್ತಾರ, ಹೆಸರಿಗೆ ಇರುವಂತ ಹೊಲವನ್ನ ನನ್ನ ಹೆಸರಿಗೆ ಮಾಡಬೇಕಾದ್ರೆ ಹೆಬ್ಬೆರಳಿನಿಂದ ಒಂದಿಷ್ಟು ಕರಿ ಮಸಿಯನ್ನು ಹಚ್ಕೊಂಡು ಹಿಂಗೆ ಒತ್ತಿ ಬಿಟ್ರೆ ನನ್ನ ಹೆಸರು ಇದ್ದಿದ್ದೆಲ್ಲ ಆಸ್ತಿ ಅವ್ರ ಹೆಸರಿಗೆ ಹೋಗ್ತೈತಲ್ಲ. ಅದಕ್ಕೆ ನಾನು ಒಬ್ಬರಿಂದ ಆಸ್ತಿನ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನು ಮಾಡ್ತಲ್ಲ, ಅದಕ್ಕೆ ನಾ ದೊಡ್ಡದು ಅಂತಂತೀವಿ. ಯಾವುದು? 2,000 ರೂಪಾಯಿ ಪಗಾರ ಬಂತು, ತಿಂಗಳ ವಯೋವೃದ್ಧರಿಗೆ ಬರ್ತದಲ್ಲ, ಅದನ್ನು ತಗೋಬೇಕಾದ್ರೆ ಬರೀಲಿಲ್ಲ ಅಂದ್ರೆ ಏನ್ ಮಾಡ್ತಾರ ಅವರು? ಹೆಬ್ಬೆರಳು ಒತ್ತಿದ್ರೆ ಸಾಕು, ಪೋಸ್ಟ್ ಆಫೀಸ್ ಪೋಸ್ಟ್ ಮ್ಯಾನ್ ಕೊಟ್ಟು ಹೋಗಬೇಕು. ಹಾಗೆ ಹೆಬ್ಬೆರಳು ಹೇಳ್ತದೆ, ಹೆಬ್ಬೆರಳು ನಾನು ದೊಡ್ಡವ ಅಂತ. ಇದು ಇತ್ತಲ್ಲ, ನೀನೇನು ದೊಡ್ಡವ, ಯಾಕೆ ನೀ ದೊಡ್ಡವನ್? ಹೌದು. ಇಡೀ ನಾಡಿನೊಳಗೆ ಯಾವನೇ ಹೋಗ್ಲಿ, ಯಾವನೇ ಬರಲಿ, ಯಾವನ್ನಾದ್ರೂ ಗುರುತಿಸಬೇಕಾದ್ರ ಮೊದಲು ನಾನು ಅಲ್ಲಿ ಹೊಂಟ ನೋಡವ, ಕಳ್ ಹೊಂಟಾನ, ಪೊಲೀಸ್ ಹೊಂಟಾನ, ಅಧಿಕಾರಿ ಹೊಂಟಾನ, ಸ್ವಾಮಿ ಹೊಂಟಾನ, ಯಾರು ಹೊಂಟರು ತೋರಿಸುವಂತ ಕೆಲಸವನ್ನು ನಾನು ಮಾಡ್ತೀನಲ್ಲ, ಇದ್ರಾಗ ನಾ ದೊಡ್ಡವ ಆಗುತ್ತಿರುವಂತ. ಯಾವ ಬೆರಳಿದೆ? ತೋರು ಬೆರಳು. ತೋರಿಸುವ ಬೆರಳಿಗೆ ತೋರು ಬೆರಳು. ಹಿಂಗಿಡಿರಿ. ಎಲ್ಲಾ ಬೆರಳುಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತ ಬೆರಳು ನೋಡ್ತಾರೆ ನಿಮ್ ಕೈ ಯಾವ್ದೈತೆ? ಯಾವ್ದೈತೆ ಇದು ಅಂತಂತ ನೀವೇನ್ ದೊಡ್ಡವರು? ನೀ ಬರೇ ಒತ್ತಬಹುದು ಹಿಂಗ್ ಬಟನ್, ನೀ ಬರೇ ತೋರಿಸಬಹುದು, ಆದ್ರೆ ಹಿಂಗಿಡಿ ಎಲ್ಲರಿಗಿಂತ ಎತ್ತರ ನಾನಾ ಬೆಳೆದಿನಿ, ಅಮಿತಾಬ್ ಬಚ್ಚನ್ ನಂಗ, ಅದಕ್ಕೆ ನಾ ದೊಡ್ಡದು ಅಂತಂತಿದ್ದು. ಇದು ಅಂತ ನೀವ್ಯಾರು ಅಲ್ಲ, ನಾ ದೊಡ್ಡ. ಇದಕ್ಕೆ ಯಾವ ಬೆರಳು ಅಂತೀರಿ? ಉಂಗುರು ಬೆರಳು. ಇದು ಅಂತಂತ ನಾನು ದೊಡ್ಡದು ಅಂತ. ನೀ ಬರೀ ಎತ್ತರ ಬೆಳೆದಿರ್ಬೋದು, ಉದ್ದನರಿಗೆ ಬುದ್ಧಿ ಇಲ್ಲ ಅಂತಾರ. ನಿನಗೆ ಬುದ್ಧಿ ಇಲ್ಲ, ನೀ ತೋರಿಸಬಹುದು, ಕತ್ತಲ್ದಾಗ ನೀ ಏನು ತೋರಿಸ್ತಿ? ನೀನು ಹೆಬ್ಬೆಟ್ಟನ್ನು ಒತ್ತಬಹುದಂತಿ, ಖಾಲಿ ಹಾಳಿ ಮ್ಯಾಗ ಒತ್ತಿದ್ರೆ ನಿಂಗೇನಾಯ್ತು ಕೆಲಸ? ಏನೂ ಇಲ್ಲ. ಅದಕ್ಕೆ ನಾನು ದೊಡ್ಡವ ಅಂತ ಇದು ಅಂತಂತ ಇವು ಕೇಳಿದ್ವು ಅಂತ. ನೀ ಹೆಂಗ್ ದೊಡ್ಡವ? ಏನೋ ಹೆಂಗ್ ದೊಡ್ಡವಂತಿ? ಒಂದು ಸಾರೆ ಒಂದು ಹುಡುಗಿನ ಕರ್ಕೊಂಡು ಬಂದು ಒಂದು ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಿದ್ರ, ಹಳೆತನಕ್ಕೆ ಹೋದ್ರ, ಲಗ್ನದಾಗ ಎಲ್ಲರೂ ಬಂಗಾರ ಹಾಕೋದು. ಅದಕ್ಕೆ ನನಗೆ ರಿಂಗ್ ಹಾಕ್ತಾರ, ಉಂಗುರ ಹಾಕ್ತಾರ, ಉಂಗುರ ಬೆರಳಂತಾರ, ಬಂಗಾರವನ್ನು ಹಾಕಿಸ್ಕೊಳ್ಳುವಂತ ನಾನು ದೊಡ್ಡ ಅಂತ ಇದು ಅಂತಂತ. ಮತ್ತ ಅದ್ರ ಮಗ್ಳು ಒಂದೈತಲ್ಲ, ಅದೇ ಅದಕ್ಕೂ ಬೇಕು, ಎದಕ್ಕೂ ಬೇಕು ಇದು ಅಂತಂತ ಹಿಂಗೆ ಹಿಡಿದ್ರೆ ಸಾಕು. ಟೀಚರ ನಡಿ ನಿಂದ್ರಬೇಡ, ನಡಿ ನಿಂದ್ರಕ್ಕೆ ಹೋಗಿ ನಿಂತ್ರ ಇಡೀ ಸಾಲಿ ಎಲ್ಲ ಹೊಲಸಿಡಿಸ್ತೀನಿ. ಇದು ನೀವು ಯಾರು ದೊಡ್ಡವರಲ್ಲ, ನಾ ದೊಡ್ಡವ ಅಂತಂತ. ಅವಾಗ ಇವೆಲ್ಲ ಬೆರಳುಗಳನ್ನುವಂತ ನೀನು ದೊಡ್ಡ
ಬರೀ ಕೆಟ್ಟ ಕೆಲಸಕ್ಕೆ ಉಪಯೋಗ ಆಗಾವ. ಸ್ಕೂಲ್ ಒಳಗ ಹುಡುಗರು ಹೋಗಿ ಟೀಚರ್ಗೆ ಶಿಕ್ಷಕರಿಗೆ ಸರ್ ಅಂದ್ರೆ ಸಾಕು ನಡಿ ಅಂತಾರ ಶಿಕ್ಷಕರು, ಟೀಚರ್ ಅಂದ್ರೆ ಸಾಕು ನಡಿ ಅಂತಾರ ಟೀಚರ್. ಅದಕ್ಕೆ ನೀವು ಉಪಯೋಗ ಇಲ್ಲ ಅಂದಾಗ ಅವಾಗ ಕಿರುಬೆರಳು ಹೇಳ್ತದಂತೆ, ಏ ಹೆಬ್ಬೆರಳೆ, ಏ ತೋರು ಬೆರಳೆ, ಏ ಮಧ್ಯ ಬೆರಳೆ, ಏ ಅನಾಮಿಕ ಬೆರಳೆ, ಉಂಗುರ ಬೆರಳೆ, ತಿಳ್ಕೋರಿ ನೀವು ನಾ 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 ಅನ್ನುವಂಥ ಭಾವದೊಳಗೆ ಅದಿರಿಲ್ಲ. ನೀವು ಯಾರು ದೊಡ್ಡವರಲ್ಲ, ನಾನಾ ದೊಡ್ಡವ ಅಂತಂತ. ಹೆಂಗಪ್ಪ ನೀ ಹೆಂಗ ದೊಡ್ಡವ? ಅವಾಗ ಹೇಳಿದಂಥದ್ದು ಕಿರುಬೆರಳು. ಹೋಗೋಣ ಬರ್ರಿ, ಭೋಗಲಿಂಗೇಶ್ವರ ದೇವಸ್ಥಾನದ ಮುಂದೆ ನಿಂತ್ಕೊಂಡು, ಗರ್ಭಗುಡಿಯ ಬಾಗಿಲಿಗೆ ನಿಂತ್ಕೊಂಡು ಒಂದು ಸಾರಿ ಕೈ ಮುಗಿಯೋಣ, ಕೈ ಮುಗಿಯೋಣ. ಹಿಂಗ ಕೈ ಜೋಡಿಸ್ರಿ, ಹಿಂಗ ಕೈ ಜೋಡಿಸ್ರಿ, ಅಲ್ಲ ಜೋಡಿಸ್ರಿ, ಜೋಡಿಸ್ರಿ ಅಲ್ಲ. ಭೋಗಲಿಂಗೇಶ್ವರ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಕೈ ಮುಗಿದ್ರೆ ಮೊಟ್ಟ ಮೊದಲು ಭೋಗಲಿಂಗೇಶ ನನಗೆ ಆಶೀರ್ವಾದ ಮಾಡ್ತಾನ, ಆಮೇಲೆ ನಿಮಗ ಮಾಡ್ತಾನ ಅಂತ ತಿಳ್ಕೊಂಡು ಕಿರುಬೆರಳು ಉತ್ತರವನ್ನು ಕೊಡ್ತದಂದ್ರೆ, ನಾವು ಬೆರಳಾಗೋದು ಬೇಡ, ತೋರು ಬೆರಳಾಗೋದು ಬೇಡ, ಮಧ್ಯದ ಬೆರಳಾಗೋದು ಬೇಡ, ಉಂಗುರ ಬೆರಳಾಗೋದು ಬೇಡ. ನಾವೆಲ್ಲರೂ ಭೋಗಲಿಂಗೇಶನ ಕೃಪೆಗೆ ಪಾತ್ರರಾಗಬೇಕಂದ್ರೆ ಕಿರುಬೆರಳಾಗಿ ಬದುಕಿದರೆ ಮಾತ್ರ ಅನ್ನುವಂಥ ಮಾತನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾರೂ ಸಹಿತ ನಾ ಅನ್ನುವಂಥ ಭಾವನೆಯೊಳಗೆ ಬದುಕು.